ಮೊದಲನೇದಾಗಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ನಾವು ಬರೋದಾದ್ರೆ, ಎಸ್, ಬೆಂಗಳೂರು ಉತ್ತರ ಕ್ಷೇತ್ರ ಸಂಸದ ಡಿ ವಿ ಸದಾನಂದ ಗೌಡರು ಅಲ್ಲಿ ಆಯ್ಕೆ ಆಗಿದ್ದಾರೆ, ತಮಗೂ ಕೂಡ ಗೊತ್ತಿದೆ. ಮತ್ತು ಆ ಕ್ಷೇತ್ರವನ್ನ ಅಲ್ಲಿ ಒಕ್ಕಲಿಗರೇ ಜಾಸ್ತಿ ಇದ್ದಾರೆ ಅನ್ನುವ ಕಾರಣಕ್ಕೆ ಮೋಸ್ಟ್ಲಿ JDS ತನ್ನ ಪಟ್ಟನ್ನ ಹಿಡಿತಾ ಇದೆಯಾ ಗೊತ್ತಿಲ್ಲ, ಅದರ ಲೆಕ್ಕಾಚಾರ ಏನು ಅನ್ನೋದನ್ನ ನಾವು ನೋಡೋಣ. ಆದರೆ ಸದ್ಯಕ್ಕೆ ಗಮನಿಸೋದಾದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದ ಡಿ ವಿ ಸದಾನಂದ ಗೌಡರ ಆ ಒಂದು ಕ್ಷೇತ್ರದಲ್ಲಿ JDS ನಾವು ಸ್ಪರ್ಧೆ ಮಾಡ್ತೀವ್ರಿ, ಕಾಂಗ್ರೆಸ್ ಸ್ಪರ್ಧೆ ಮಾಡೋದು ಬೇಡ ಅನ್ನುವ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಕಾಂಗ್ರೆಸ್ JDS ಮೈತ್ರಿಯಿಂದ ಯಾವ ರೀತಿಯಾದಂಥ ಒಂದು ನಿಲುವಿಗೆ ಬರ್ತಾರೆ, ಆ ಕ್ಷೇತ್ರ ಎಷ್ಟರ ಮಟ್ಟಿಗೆ ಪೈಪೋಟಿ ಆಗುತ್ತೆ, ಕಾಂಗ್ರೆಸ್ ಬಿಟ್ಕೊಡ್ಬೋದಾ ನೋಡೋಣ. ಆದರೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಕೂಡ ಅವರು ಕೇಳ್ತಾ ಇದ್ದಾರೆ. ಈಗಾಗಲೇ ಸಾಮಾನ್ಯವಾಗಿ JDS ಅಂತ ಹೇಳಿದ ತಕ್ಷಣ ಮಂಡ್ಯ, ತುಮಕೂರು, ಹಾಸನ ಇದು JDSನ ಒಂದು ಭದ್ರ ನೆಲೆ, ಭದ್ರ ಕೋಟೆ ಅನ್ನೋದನ್ನ ನಾವೆಲ್ಲ ಹೇಳ್ತಾ ಇರ್ತೇವೆ. ಈಗ ಬೆಂಗಳೂರು ಉತ್ತರಕ್ಕೂ ಕೂಡ ಅವರು ತಮ್ಮ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ, ಅಲ್ಲಿ ಟವಲ್ ಹಾಕಿದ್ದಾರೆ. ಆದರೆ ಕಾಂಗ್ರೆಸ್ ಕೊಡುತ್ತಾ ಬಿಡುತ್ತಾ ಅದು ಯಾವ ರೀತಿ ಲಾಭ ಆಗ್ಬೋದು ಅಥವಾ ಮೈತ್ರಿಗೆ ಎಷ್ಟು ಲಾಭ ಆಗುತ್ತೆ, ಪಕ್ಷದ ಎಲ್ಲ ಲೆಕ್ಕಾಚಾರಗಳು ಸಹಜವಾಗೇ ಇರುತ್ತವೆ. ಒಂದು ಜಂಟಿಯಾಗಿ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಯಾವ ರೀತಿ ಇರುತ್ತೆ. ಈಗಾಗಲೇ HD ರೇವಣ್ಣ ಅವರು ಹೇಳ್ತಾ ಇದ್ರು, ಫ್ರೆಂಡ್ಲಿ ಫೈಟ್ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರು. ಕಾಂಗ್ರೆಸ್ ಕೂಡ ಎಲ್ಲೆಲ್ಲಿ ಸ್ಪರ್ಧೆ ಮಾಡುತ್ತೋ ಮಾಡಲಿ, ನಾವು ಒಂದು ಫ್ರೆಂಡ್ಲಿ ಫೈಟ್ ಮಾಡಬೇಡ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ರು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ನಾವು ಗಮನಿಸ್ಬೋದಾಗತ್ತೆ. ಎಸ್, ಬೆಂಗಳೂರು ಉತ್ತರ ಕ್ಷೇತ್ರದ ಬಗ್ಗೆ ಒಂದಿಷ್ಟು ನೀವು ತಿಳ್ಕೊಂಡ್ರೆ ಅಲ್ಲಿ ಅವ್ರು ಯಾಕೆ ಪಟ್ಟಣ ಹಿಡಿತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಅಂದರೆ ಒಕ್ಕಲಿಗರ ಪ್ರಾತಿನಿಧ್ಯ ಜಾಸ್ತಿ ಇದೆ ಮತ್ತು ಕಾಂಗ್ರೆಸ್ ಅಲ್ಲಿ ಆ ಕ್ಷೇತ್ರವನ್ನು ಬಿಟ್ಕೊಡ್ಬೋದಾ, ಯಾಕಂತ ಹೇಳಿದ್ರೆ ಹಾಲಿ ಸಂಸದರು ಅಲ್ಲಿ ಕಾಂಗ್ರೆಸ್ ಕ್ಷೇತ್ರದಿಂದ ಇಲ್ಲ, ಅಥವಾ ಬಿಟ್ಕೊಟ್ಬಿಡ್ಬೋದಾ, ಬಿಟ್ಕೊಡಲ್ವಾ ಅನ್ನೋದ್ರ ಬಗ್ಗೆ ಕೂಡ ನಾವು ಮುಂದಿನ ಹಂತದಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ. ಒಟ್ಟಿನಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ JDS ತನ್ನ ಹದ್ದಿನ ಕಣ್ಣಿಟ್ಟಿರೋದಂತೂ ಅಕ್ಷರಶಃ ಸತ್ಯ. ಎಸ್, ಇನ್ನು ಬೆಂಗಳೂರು ಉತ್ತರದಿಂದ ಮುಂದಿನ ಕ್ಷೇತ್ರಕ್ಕೆ ನಾವು ತೆರಳೋಣ. ಈಗ ಆ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಾವು ಗಮನಿಸೋಣ. ಅಲ್ಲಿ ಹಾಲಿ ಸಂಸದರಾಗಿರೋದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು. ಈಗ ಆ ಕ್ಷೇತ್ರದ ಮೇಲೂ ಕೂಡ JDS ತನ್ನ ಹದ್ದಿನ ಕಣ್ಣನ್ನ ಇಟ್ಟಿದೆ. ನಮಗೂ ಆ ಕ್ಷೇತ್ರ ಬೇಕು. ಕಳೆದ ಬಾರಿ HD ಕುಮಾರಸ್ವಾಮಿ ಅವರು ಅಲ್ಲಿ ಆ ಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ದನ್ನು ನಾವು ಗಮನಿಸಬಹುದು. ಮತ್ತು ಭಾರತೀಯ ಜನತಾ ಪಕ್ಷದ ಬಚ್ಚೇಗೌಡ ಅವರು ಅಲ್ಲಿ BN ಬಚ್ಚೇಗೌಡ ಪ್ರಬಲ ಸ್ಪರ್ಧಿಯಾಗಿ ಕಣಕ್ಕಿಳಿದಿದ್ರು. ಈಗ ಅವರು ಅಲ್ಲಿ ಸ್ಪರ್ಧೆ ಮಾಡಿದರೆ ಅವ್ರಿಗೆ ಯಾರಿಗೆ ಒಲವಿದೆ, ಏನು ವೀರಪ್ಪ ಮೊಯ್ಲಿ ಅವರ ಮೇಲೆ ಅಲ್ಲಿಯ ಜನತೆ ಯಾವ ರೀತಿಯಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಇದು ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ಅಲ್ಲಿಯ ಮತದಾರ ಒಂದು ರೀತಿ ಲೆಕ್ಕಾಚಾರವನ್ನು ಮಾಡ್ತಿರ್ತಾನೆ. ಆದರೆ ಪಕ್ಷ ಅಂತ ಬಂದಾಗ ಪಕ್ಷದ ನೇತಾರರು ಯಾವ ರೀತಿಯಾದಂಥ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕ್ತಾರೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅವರವರ ಒಳಗಿನ ಲೆಕ್ಕಾಚಾರಗಳು ಏನಿರುತ್ತವೆ ಅನ್ನೋದನ್ನ ಅಂದಾಜು ಊಹೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಆದರೆ ರಾಜಕೀಯ ಅಂದ್ರೆ ಹಾಗೆ 2+2 = 4 ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತೀವಿ. ಅಲ್ಲಿ ಯಾವೆಲ್ಲ ಕ್ಯಾಸ್ಟ್ ಇಕ್ವೇಷನ್ಸ್ ಇರ್ಬೋದು ಅಥವಾ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಒಪ್ಪಂದಗಳಿರಬಹುದು, ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಹೇಳೋಕೆ ಬರಲ್ಲ. ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅಂತ JDS ತನ್ನ ಪಟ್ಟಣ ಹಿಡಿದಿದೆ. ತನ್ನ ಪಕ್ಷದ ಸಂಸದರಿರೋ ಕ್ಷೇತ್ರವನ್ನು ಬಿಟ್ಕೊಡೋಕೆ ಕಾಂಗ್ರೆಸ್ ಒಪ್ಪುತ್ತಾ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಅಲ್ಲ ರೀ, ನಾವೇ ಸ್ಪರ್ಧೆ ಮಾಡಿ ಗೆದ್ದಿದ್ದೀವಿ, ಇನ್ನು ಯಾಕೆ ನಾವು ಬೇರೆಯವ್ರು ಕೊಡಬೇಕು ಅಂತ ಹೇಳ್ಬೋದಲ್ವಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಎಸ್, ಇದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಾರಾಂಶ ಆಯಿತು. ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ನಾವು ಬರೋಣ. ತುಮಕೂರು ಲೋಕಸಭಾ ಕ್ಷೇತ್ರ, ಅಲ್ಲಿಯೂ ಕೂಡ ಮುದ್ದಹನುಮೇಗೌಡರು ಕಾಂಗ್ರೆಸ್ನ ಸಂಸದರು, ಅವರು ಯಾವ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ತಾರೆ ಮತ್ತು ಆ ಕ್ಷೇತ್ರದಲ್ಲಿ ಸಂಸದರಾಗಿ ಆಯ್ಕೆಯಾಗಿರುವಾಗ ನಮಗೂ ಮತ್ತೆ ಅದೇ ಸೀಟ್ ಕೊಡ್ರಿ ಅನ್ನೋದು ಸಹಜವಾಗಿ ಒಂದು ಆಕಾಂಕ್ಷೆ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಬೇರೆ ಪಕ್ಷ ಕೊಟ್ಬಿಡಿ ಅಂದರೆ ಹೆಂಗ್ರಿ ಕೊಡಬೇಕು ಅನ್ನುವ ಸಹಜವಾದಂಥ ಕೋಲ್ಡ್ ವಾರ್ಗೆ ಕಾರಣವಾಗುವಂಥ, ಇದು ಕೋಲ್ಡ್ ವಾರ್ ಅಲ್ಲ, ಯಾಕೋ ಹಾಟ್ ವಾರ್ ಆದಂಗೆ ಕಾಣಿಸ್ತಾ ಇದೆ, ಅಂತಹ ಎಲ್ಲ ಪರಿಸ್ಥಿತಿಗಳನ್ನು ಕೂಡ ನಾವು ನೋಡ್ಬೋದು. ಹೀಗಾಗಿ ತುಮಕೂರು ಕ್ಷೇತ್ರವನ್ನು ಕೂಡ ಬಿಟ್ಕೊಡ್ಬೇಕು ಅಂತ JDS ತನ್ನ ಪಟ್ಟನ್ನು ಇಲ್ಲಿ ಹಿಡಿದಿದೆ, ಬಿಗಿ ಪಟ್ಟನ್ನು ಹಾಕಿದೆ. ಎಸ್, ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮುದ್ದಹನುಮೇಗೌಡರು ಏನು ಮಾಡಬೇಕು, ಅಲ್ಲಿ ಸಂಸದರಾಗಿ ಆಯ್ಕೆ ಮಾಡಿದ್ದಾರೆ, ಅವರು ಟಿಕೆಟ್ ಕೇಳಬಾರ್ದಾ ಅಥವಾ ಬೇರೆ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗ್ಬೇಕಾ, ಹೀಗೆ ಈ ಎಲ್ಲ ಪ್ರಶ್ನೆಗಳು ಬಂದಾಗ ತುಂಬ ಜಟಿಲವಾದ ಪ್ರಶ್ನೆಗಳು ಉದ್ಭವಿಸುತ್ತವೆ. ಯಾವ ಆಧಾರದ ಮೇಲೆ JDS ಇಲ್ಲಿ ನಮಗೆ ಆ ಕ್ಷೇತ್ರ ಬೇಕು ಅಂತ ಹೇಳುತ್ತೆ? ಯಾಕಂತ ಹೇಳಿದರೆ ತುಮಕೂರು ಜಿಲ್ಲೆಯಲ್ಲಿ ಬಹುತೇಕ ವಿಧಾನಸಭಾ ಕ್ಷೇತ್ರಗಳನ್ನ JDS ತನ್ನದಾಗಿಸಿಕೊಂಡಿದೆ ಅನ್ನುವ ಆಧಾರದ ಮೇಲೆ ಕೇಳುತ್ತಾ, ಹೀಗೆ ಈ ಎಲ್ಲ ಪ್ರಶ್ನೆಗಳು ಬರುತ್ತವೆ. ತುಮಕೂರು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅಂತ JDS ಪಟ್ಟಣ ಹಿಡಿದಿದೆ. ತನ್ನ ಪಕ್ಷದ ಸಂಸದರಿರುವ ಕ್ಷೇತ್ರವನ್ನು ಬಿಟ್ಕೊಡೋಕ್ಕೆ ಕಾಂಗ್ರೆಸ್ ಮತ್ತೆ ರೆಡಿ ಇದೆಯಾ ಅಥವಾ ಯಾವ ಕಾರಣಕ್ಕೆ ಒಪ್ಕೊಳ್ಬೇಕು? ಭಾರತೀಯ ಜನತಾ ಪಕ್ಷವನ್ನು ದೂರ ಇಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಈಗ
JDS ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದೆ. ಹಾಗಂತ ನಮ್ಮ ಕ್ಷೇತ್ರಗಳನ್ನೆಲ್ಲವನ್ನು ಬಿಟ್ಕೊಟ್ರೆ ಹೇಗೆ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಎಸ್, ಈಗ ನೆಕ್ಸ್ಟ್ ಕ್ಷೇತ್ರವನ್ನು ನೋಡೋಣ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ. ಚಿತ್ರದುರ್ಗ ಕ್ಷೇತ್ರದ ಹಾಲಿ ಸಂಸದರು ಕಾಂಗ್ರೆಸ್ನ ಚಂದ್ರಪ್ಪ. ಅಲ್ಲೂ ಕೂಡ ಕಾಂಗ್ರೆಸ್ನ ವತಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿರುವಂಥ ಸಂಸದರು, ಕಾಂಗ್ರೆಸ್ ಅಭ್ಯರ್ಥಿಯೇ ಅಲ್ಲಿ ಇದ್ದಂಥವರು. ಚಿತ್ರದುರ್ಗ ಕ್ಷೇತ್ರದಿಂದ JDS ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ JDSನಿಂದ. ಸದ್ಯಕ್ಕೆ ಕಾಂಗ್ರೆಸ್ ಪಾಲಾಗಿದೆ ಕೋಟೆನಾಡು, ಅಂದರೆ ಚಿತ್ರದುರ್ಗ. ಹಾಲಿ ಸಂಸದರನ್ನು ಹೊಂದಿದ್ರು JDSಗೆ ಕ್ಷೇತ್ರವನ್ನು ಮತ್ತೆ ಬಿಟ್ಕೊಡುತ್ತಾ ಕಾಂಗ್ರೆಸ್? ಎಸ್ ವೀಕ್ಷಕರೇ, ತುಂಬ ಜಟಿಲವಾದ ಪ್ರಶ್ನೆಗಳು, ಸವಾಲುಗಳು ಸಹಜವಾಗಿ ಕೈ ಪಕ್ಷಕ್ಕೆ ಬಂದಿದೆ. ಕಾರಣ ಮೈತ್ರಿ ಎನ್ನುವ ಒಂದು ಧರ್ಮ ಸಂಕಟಕ್ಕೆ ಈಗ ಒಳಗಾಗಿದ್ದಾರೆ. ಬರೀ ಹಾಲಿ ಸಂಸದರಾಗಿ ಅವರ ಕ್ಷೇತ್ರದವರೇ ಇದ್ದಾಗ ನಮಗೆ ಕೊಡ್ರಿ ಈ ಕ್ಷೇತ್ರ ಅಂತ ಹೇಳಿದರೆ ಬಿಟ್ಕೊಡ್ಬೇಕಾ ಕಾಂಗ್ರೆಸ್, ಅಥವಾ ಬಿಟ್ಕೊಡುತ್ತಾ? ಬಿಟ್ಕೊಟ್ರೆ ಕಾಂಗ್ರೆಸ್ಗಾಗುವಂಥ ಲಾಭ ಆದರೂ ಏನು? ಮೇಲ್ನೋಟಕ್ಕೆ ನಷ್ಟ ಅನ್ನೋದು ಸಹಜ. ಆದರೆ ಸರ್ಕಾರ 5 ವರ್ಷಗಳ ಕಾಲ ಇರಬೇಕು ಅಂತ ಹೇಳಿದರೆ, ಸುಭದ್ರ ಸರ್ಕಾರವನ್ನು ಕೊಡಬೇಕು ಅಂತ ಹೇಳಿದರೆ, ಈ ಎಲ್ಲ ಸವಾಲುಗಳಿಗೆ ಕಾಂಗ್ರೆಸ್ ಒಪ್ಕೊಂಡು ಬಿಡಬೇಕಾ? ಹಾಗಾದರೆ ರಾಷ್ಟ್ರೀಯ ಪಕ್ಷ ಅನ್ನೋ ಮಾನ್ಯತೆ ಕಾಂಗ್ರೆಸ್ಗೆ ಇಲ್ವಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಕಾಡುತ್ತವೆ.